ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಯುದ್ಧ ವಿರಾಮ ಅಲ್ಲ, ಕದನ ವಿರಾಮ ಅಲ್ಲ, ಟ್ವಿಸ್ಟ್ ಇಟ್ಟ ಮೋದಿ. ನಮ್ಮ ಸೇನೆ ಕೊಟ್ಟಿರೋ ಸಂದೇಶ ಏನು? ಹಾಗಾದರೆ ಯುದ್ಧಕ್ಕೆ ತಾತ್ಕಾಲಿಕವಾಗಿ ಈಗ ಬ್ರೇಕ್ ಬಿದ್ದಂತಹ ಸುದ್ದಿ ಬಂತು. ಡೊನಾಲ್ಡ್ ಟ್ರಂಪ್ ಅನೌನ್ಸ್ ಮಾಡ್ತಾರೆ, ಅಲ್ಲಿ ಪಾಕಿಸ್ತಾನದಿಂದ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ. ಆದರೆ ಭಾರತ ಹೇಳ್ತಿರೋದೇನು? ಹಾಗೆ ಇಂದಿರಾ ಗಾಂಧಿನೇ ಪರವಾಗಿಲ್ವಲ್ಲ, ಮೋದಿ ಏನು ಮಾಡೋಕ್ಕಾಗಲಿಲ್ಲ ಅಂತ ಕೆಲವರೆಲ್ಲ ಚರ್ಚೆ ಶುರು ಮಾಡಿದ್ದಾರಲ್ಲ. ಅಸಲಿಗೆ ಮೋದಿ ಸಾಧಿಸಿದ್ದು ಏನು? ಭಾರತೀಯರಿಗೆ ಸಿಕ್ಕಿದ್ದೇನು ಈ ಬೆಳವಣಿಗೆಯಲ್ಲಿ? ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ, ಡೆವಲಪ್ಮೆಂಟ್ಸ್ ಎಲ್ಲ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀವಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಇದು ಯುದ್ಧ ವಿರಾಮ, ಕದನ ವಿರಾಮ ಅಂತ ಘೋಷಣೆ ಮಾಡಿದ್ಯಾರು? ಡೊನಾಲ್ಡ್ ಟ್ರಂಪ್. ಮೊದಲು ಅಲ್ಲಿಂದ ಘೋಷಣೆ ಆಯಿತು. ಆಮೇಲೆ ಹೌದು ನಿಲ್ಲಿಸ್ತಾ ಇದ್ದೀವಿ, ಸದ್ಯಕ್ಕಂತೂ ನಿಲ್ಲಿಸ್ತಾ ಇದ್ದೀವಿ ಅಂತ ಎರಡೂ ದೇಶಗಳ ಕಡೆಯಿಂದ ಮಾಹಿತಿ ಬಂತಲ್ವ ಅಧಿಕೃತವಾಗಿ. ಇವತ್ತೇನೂ ಆಗಲ್ಲ, ನಾಳೇನೂ ಏನೂ ಆಗಲ್ಲ. ಆದರೆ ಭಾರತದ ಸೇನೆ ಕೊಟ್ಟಿರೋ ಅಧಿಕೃತ ಮಾಹಿತಿ ಏನು? 12ನೇ ತಾರೀಕಿಗೆ ನಿರ್ಧಾರ ಆಗುತ್ತೆ. 12ನೇ ತಾರೀಕು ತನಕ ತಾತ್ಕಾಲಿಕವಾಗಿ ಈಗ ವಿಶ್ರಾಂತಿ ಅಷ್ಟೇ ಅನ್ನೋ ರೀತಿಯಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಅದರ ಅರ್ಥ ಇವತ್ತೋ ನಾಳೆನೋ ಅಥವಾ ಮಂಡೆಯಿಂದ ಮತ್ತೆ ಯುದ್ಧ ಆಗಿಬಿಡುತ್ತೆ ಅಂತ ಅಲ್ಲ. ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕಲ್ವ ಇದಕ್ಕೆ. ಈ ರೀತಿ ಹೊಡೆಸ್ಕೊಳ್ಳೋದು, ಮತ್ತು 4 ದಿನ ಸುಮ್ಮನಿರೋದು, 1 ವರ್ಷ 2 ವರ್ಷ ಸುಮ್ಮನಿರ್ತಾರೆ, ಅಲ್ಲಿ ಪ್ರವಾಸಿಗರು ಈಗೆಲ್ಲ ಸರಿ ಹೋಯ್ತು ಅಂತ ಹೋಗೋದು, ಮತ್ತು ಅವರು ಬಲಿಯಾಗೋದು, ಅಥವಾ ನಮ್ಮ ಸೈನಿಕರ ಮೇಲೆ ದಾಳಿ ಮಾಡೋದು, ಉಗ್ರರನ್ನು ನುಸುಳಿ ಬರೋದು, ಹೊಂಚಾಕೋದು, ಕುಕೃತ್ಯ ಮಾಡೋದು, ಇದು ಮುಂದುವರಿತಾನೆ ಇದ್ದರೆ ಭಾರತೀಯರಿಗೆ ಯಾವತ್ತೂ ಅಲ್ಲಿ ಸಮಸ್ಯೆ ಇದ್ದದ್ದೇ. ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕಲ್ಲ, ಅದನ್ನು ಮಾಡದೆ ಬಿಟ್ಟು ಬಿಡುತ್ತಾ ಭಾರತ? ಅದನ್ನು ಆಲ್ರೆಡಿ ಆ ಮೆಸೇಜನ್ನು ಮೋದಿ ಕೊಟ್ಟಿದ್ದಾರೆ. ಏನಂತ? ಸರಿ, ನೀವು ಯುದ್ಧ ನಿಲ್ಲಿಸಿ ಅಂತ ಕಾಲ್ ಮಾಡಿ ಕೇಳ್ಕೊಂಡ್ರಿ. ಇದು ವೆರಿ ಕ್ಲಿಯರ್. ಇಲ್ಲಿ ಯಾವ ಟ್ರಂಪು ಮತ್ತೊಬ್ಬರು ಮಧ್ಯಸ್ಥಿಕೆ ಅನ್ನೋದು ಸುಳ್ಳು. ಅದನ್ನು ಕೂಡ ನಮ್ಮ ಸೇನೆಯಿಂದ ರಿಲೀಸ್ ಆಗಿರೋ ಮಾಹಿತಿ ಕೊಟ್ಟಿದೆ. ಟ್ರಂಪು ಪಾಕಿಸ್ತಾನದ ಜೊತೆ ಮಾತಾಡಿರಬಹುದು, ಬೇಕಿದ್ರೆ ಅವರು ಈ ವಿಚಾರದಲ್ಲಿ ಮನಸ್ಸು ಮಾಡಿ ಅಂತ ಕೇಳ್ಕೊಂಡಿರಬಹುದು ಬೇಕಿದ್ರೆ. ಆದರೆ ನಮ್ಮ ನಿರ್ಧಾರವನ್ನು ಇನ್ಫ್ಲೂಯೆನ್ಸ್ ಮಾಡಿದ್ದು ಯಾರೂ ಅಲ್ಲ ಅನ್ನೋದನ್ನು ಕ್ಲಿಯರ್ ಮಾಡುತ್ತೆ ಪಾಕಿಸ್ತಾನದ ಮಿಲಿಟ್ರಿ ಚೀಫಿಂದ, ಅಂದರೆ ಅಲ್ಲಿನ ಆಫೀಸಿಂದಾನೇ ಕಾಲ್ ಬರುತ್ತೆ. ಕಾಲ್ ಬಂದು ರಿಕ್ವೆಸ್ಟ್ ಮಾಡ್ತಾರೆ, ಮತ್ತು ಅದ್ರ ಬಗ್ಗೆ ನೆಗೋಷಿಯೇಷನ್ ಆಗುತ್ತೆ, ಮಾತುಕತೆ ಆಗುತ್ತೆ. ಅಷ್ಟೆಲ್ಲ ಆದಮೇಲೆ 2 ದೇಶಗಳ ಮಾತುಕತೆಯಲ್ಲಿ ನಾವು ನಿರ್ಧರಿಸಿದ್ದು ಇದು ಬಿಟ್ಟರೆ ಇನ್ಯಾರ ಮಧ್ಯಸ್ಥಿಕೆ, ಇನ್ಯಾರ ಇನ್ಫ್ಲೂಯೆನ್ಸು ಅಲ್ಲ ಅನ್ನೋದನ್ನು ಕ್ಲಿಯರ್ ಮಾಡುವ ಮೂಲಕ ಡೊನಾಲ್ಡ್ ಟ್ರಂಪ್ ಇಲ್ಲೂ ಕೂಡ ಅಮೆರಿಕ ಏನು ಸ್ಕೋರ್ ಮಾಡೋಕ್ಕೆ ಹೋಗಿತ್ತಲ್ಲ, ಕ್ರೆಡಿಟ್ ತೊಗೊಳಕ್ಕೆ, ಅದನ್ನು ನಾವು ನಿಲ್ಲಿಸಿದ್ವಿ, ಏನೋ ಒಂದು ಆಗ್ತಿತ್ತು ಅಂತ. ಹಾಗೆ 12ನೇ ತಾರೀಕಿಗೆ ತೀರ್ಮಾನ ಆಗಲಿದೆ ಅನ್ನೋದನ್ನು ಕೂಡ ಈಗ ಸೇನೆ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದೆ. ಮೋದಿ ಏನು ಹೇಳಿದ್ರು? ಸರಿ, ಒಂದೇ ಒಂದು ಉಗ್ರ ಕೃತ್ಯ ಇನ್ನು ಮುಂದೆ, ಈ ಕ್ಷಣ ನಾವು ಒಪ್ಪಿಕೊಂಡಿರೋ ಕ್ಷಣದಿಂದ ಒಂದೇ ಒಂದು ಉಗ್ರ ಕೃತ್ಯ ಅಲ್ಲಿಂದ ಹುಲ್ಕಡ್ಡಿ ಅಲುಗಾಡಿದ್ರೂ ಕೂಡ ಆ್ಯಕ್ಷನ್ ಆಗುತ್ತೆ. ಅದನ್ನು ಆ್ಯಕ್ಷನ್ ಅಂದರೆ ಆ್ಯಕ್ಟ್ ಆಫ್ ವಾರ್ ಅಂತ ನಾವು ಕನ್ಸಿಡರ್ ಮಾಡಿ ರಿಯಾಕ್ಷನ್ ಕೊಡ್ತೀವಿ ಅನ್ನೋದನ್ನು ಈಗಲೇ ಘೋಷಿಸಿ, ಆ ಕಂಡೀಷನ್ ಮೇರೆಗೆ ನಾವು ಓಕೆ ಅಂತ ಹೇಳಿರೋದು. ಅದು ಕೂಡ ತಾತ್ಕಾಲಿಕವಾಗಿ 12ನೇ ತಾರೀಕು ನಮ್ಮ ಮುಂದಿನ ನಡೆ ಏನು ಅನ್ನೋದು ಗೊತ್ತಾಗುತ್ತೆ. ಹೇಗೆ 1971ರ ಬಾಂಗ್ಲಾ ವಿಮೋಚನೆಯ ಬಳಿಕ ಶಿಮ್ಲಾ ಒಪ್ಪಂದ ಆಯಿತು, LOC ಮತ್ತು ಇನ್ನಿತರ ವಿಚಾರಗಳನ್ನು ನಿರ್ಧರಿಸುವಂಥ ಅತ್ಯಂತ ಪ್ರಮುಖ ಒಪ್ಪಂದ ಆಯಿತು. ಅದೇ ರೀತಿಯಲ್ಲಿ ಒಂದು ಮಹತ್ವದ ಒಪ್ಪಂದ ಆಗ್ಬೋದು ಪಾಕ್ ಮತ್ತು ಭಾರತದ ನಡುವೆ, ಅಥವಾ ಯಾವುದೇ ರೀತಿಯಲ್ಲಿ ಪಾಕಿಸ್ತಾನ ಹೆಜ್ಜೆ ಮುಂದಿಡದಂತೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಕಂಡೀಷನ್ಗಳನ್ನು ಒಂದು ಒಪ್ಪಂದದ ರೂಪಕ್ಕೆ ತರುವಂಥ ದಟ್ಟ ಸಾಧ್ಯತೆ ಇದೆ. 12ನೇ ತಾರೀಕು ಅದರ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಇದು ವೆಸ್ಟರ್ನ್ ಕಂಟ್ರೀಸ್ ಘೋಷಣೆ ಮಾಡಿರುವಂಥ ಸೀಸ್ ಫೈರ್, ವೆಸ್ಟರ್ನ್ ಕಂಟ್ರೀಸ್ ಘೋಷಣೆ ಮಾಡಿರೋದು. ಅದಕ್ಕೆ ನಾವು ಆಗಲೇ ಸುದ್ದಿ ಕೊಟ್ಟಾಗ ಇದನ್ನು ಕದನ ವಿರಾಮ ಅಂತ ಹೇಳಿಲ್ಲ, ಪಾಕಿಸ್ತಾನ ಸೋಲನ್ನು ಘೋಷಿಸಿದೆ. ಯಾಕಂದರೆ ಅವರೇ ಕಾಲ್ ಮಾಡಿ, ಅವರೇ ಕೇಳಿಕೊಂಡು, ವೆಸ್ಟರ್ನ್ ಕಂಟ್ರೀಸ್ ಕಾಲಿಗೆ ಬಿದ್ದು ಹೇಗಾದರೂ ಮನವೊಲಿಸಿ ಅಂತ ಕೇಳ್ತಾರೆ. ಅವರೇ ಕಾಲ್ ಮಾಡಿ, ವೆಸ್ಟರ್ನ್ ಕಂಟ್ರೀಸ್ ಮಾತಾಡಿದ್ದಕ್ಕೆ ನಾವು ಒಪ್ಕೊಂಡಿದ್ದಲ್ಲ, ಪಾಕಿಸ್ತಾನ ಕಾಲ್ ಮಾಡಿ ಬೇಡಿಕೊಂಡು ಮಾತಿಗೆ ಇಳಿದಿದ್ದಕ್ಕೆ ಆ ಕಡೆ ಈ ಕಡೆಯಿಂದ ಸಮಾಲೋಚನೆಯಾಗಿ ನಮ್ಮ ದೇಶದ ಹಿತದೃಷ್ಟಿಯನ್ನು ನಾವು ನೋಡಬೇಕು. ಯಾಕಂದರೆ ನಾವು ಮಾಡಿದ್ನೆಲ್ಲ ಮಾಡಾಗಿದೆ. ಸರಿ, ಒಂದು ಯುದ್ಧ ಅಂದರೆ ಏನಾಗುತ್ತೆ? ಒಂದು ಯುದ್ಧ ನಡಿಬೇಕಿತ್ತು. ಈಗ ಬಹಳಷ್ಟು ಜನಕ್ಕೆ ದಿಲ್ ಮಾಂಗೆ ಮೋರಿತ್ತು. ಸರಿ, ಒಂದು ಯುದ್ಧ ನಡೆದಿದ್ರೆ ಏನೇನು ನಾಶ ಆಗ್ತಿತ್ತು? ಅವ್ರ ಕಡೆಯಿಂದ ಮತ್ತಷ್ಟು ಸೈನಿಕರು ಸಾಯ್ತಿದ್ರೇನೋ, ಅಥವಾ ಏನೋ ಒಂದು ಧ್ವಂಸ ಮಾಡಬೇಕಿತ್ತು. ಸರಿ, ನಾವು ಏನು ಕಡಿಮೆ ಮಾಡಿದ್ದೀವಿ? ಈಗ ಒಂದು ದೇಶದ, ಅದು ಕೂಡ ಒಂದು ನ್ಯೂಕ್ಲಿಯರ್ ಪವರ್ ಹೊಂದಿರುವಂಥ ದೇಶದ 5 ಏರ್ ಬೇಸ್ಗಳನ್ನು, ಅವರ ಸೇನಾ ನೆಲೆಯನ್ನು, ವಾಯು ನೆಲೆಯನ್ನು ಛಿದ್ರ ಮಾಡಿದೆ ಭಾರತ. ಅಲ್ಲಿ ಹೋಗಿ ಎಲ್ಲೋ ಒಂದು ಕಡೆ ಗೋಡೆ ಹೊಡೆದು ಬಂದಿರೋದಲ್ಲ, ಗೋಡೆಯನ್ನು ಛಿದ್ರ ಮಾಡಿ ಬಂದಿರೋದಲ್ಲ, ಅಲ್ಲಿ ಎಲ್ಲೋ ಒಂದು ಕಡೆ ಬೆಂಕಿ ಹೊತ್ತಿಸಿ ಬಂದಿರೋದಲ್ಲ,
ಅಮೆರಿಕದ ಸ್ಯಾಟಲೈಟ್ ಇಮೇಜ್ ಸಮೇತ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ಸುದ್ದಿ. ನಾಸಾನೇ ಆ ಕಂಪ್ಲೀಟ್ ಏರ್ ಬೇಸ್ ಹೊತ್ತುಕೊಂಡು ಬ್ಲಾಸ್ಟ್ ಆಗಿದೆ ಅನ್ನೋದನ್ನು ಕ್ಲಿಯರ್ ಮಾಡಿದೆ, ಒಪ್ಕೊಂಡಿದೆ. ಮತ್ತು ಅವರ ಅವಾಕ್ ಸಿಸ್ಟಮ್ ಅದು ಎಷ್ಟು ಸ್ಟ್ರಾಂಗ್ ಅಂದರೆ ಅವ್ರ ಇಡೀ ಸಿಸ್ಟಮ್ಗೆ ಒಂದು ದೊಡ್ಡ ಆಧಾರ. ಅದನ್ನೇ ಕಿತ್ತು ಬಿಸಾಕಿದ್ರು, ಹೃದಯ ಕಿತ್ತಂಗೆ ಅದನ್ನು ಧ್ವಂಸ ಮಾಡಿ ಹಾಕ್ತು ನಮ್ಮ ಸೇನೆ. ಮತ್ತು ಅವ್ರಿಗೆ ಯಾವ ರೀತಿ ಡ್ರೋನ್ ದಾಳಿ ಆಗಿದೆ, ಬರೀ POK ಹೊಡೆದು ಬಂದಿದ್ದೀವ ನಾವು, ಬಾರ್ಡ್ರಲ್ಲಿ ಹೊಡೆದಿದ್ದೀವ, 500-600 ಕಿಲೋಮೀಟ್ರ್ ಒಳಗಡೆ ನುಗ್ಗಿ ಹೊಡೆದಿವೆ ನಮ್ಮ ಶಸ್ತ್ರಾಸ್ತ್ರಗಳು. ಸೊ ಅವರ ಇಸ್ಲಾಮಾಬಾದ್ ರಾಜಧಾನಿಯ ತನಕನೂ ನಾವು ನುಗ್ಗಿದ್ದೀವಿ. ಸೇನೆ ಈಗ ಪಾಯಿಂಟ್ ಬೈ ಪಾಯಿಂಟ್ ರಿಲೀಸ್ ಮಾಡಿದೆ. ನಾವು ಏನು ಮಾಡಿದ್ದೀವಿ, ನಾವು ಏನು ಸಾಧಿಸಿದ್ದೀವಿ, ಡೇ 1 ಪಹಲ್ಗಾಮ್ ದಾಳಿ ಆದಾಗಿಂದ ನಾವು ಏನೇನು ಆ್ಯಕ್ಷನ್ ತೊಗೊಂಡ್ವಿ ಎಲ್ಲದರ ಬಗ್ಗೆ ಡೀಟೇಲ್ಸ್ ಕೊಟ್ಟು 5 ಜನ ಮೋಸ್ಟ್ ವಾಂಟೆಡ್ ಉಗ್ರರು, ದೊಡ್ಡ ದೊಡ್ಡ ಕಂದಹಾರ್ ಹೈಜಾಕ್ಗೆ ಕಾರಣ ಆದಂಥ ಮಸೂದ್ ಅಜರ್ ಸಹೋದರ ಮತ್ತು ಈ ಪಾರ್ಲಿಮೆಂಟ್ ಅಟ್ಯಾಕ್ ಇರಬಹುದು, ಬೇರೆ ಬೇರೆ ಅತ್ಯಂತ ಕ್ರೂರವಾದ ಕೃತ್ಯಗಳನ್ನು ಭಾರತದಲ್ಲಿ ಮಾಡಿದಂಥ ಉಗ್ರರನ್ನು ಈ ದಾಳಿಯಲ್ಲಿ ಹೊಡೆದುರುಳಿಸಿದೆ. ಯಾವ ಥರ ಅಟ್ಯಾಕ್ ಇದು? ಜಸ್ಟ್ ಲೈಕ್ ಅಮೇರಿಕಾ ಇಸ್ರೇಲ್ ಆಪರೇಷನ್ ಹೇಗೆ ನಡೆಯುತ್ತೋ ಅದೇ ರೀತಿಯಲ್ಲಿ ಭಾರತ ಒಂದು ದೇಶದ ಒಳಗಿರುವಂತಹ ಉಗ್ರರ ಕ್ಯಾಂಪನ್ನು, ಬಾರ್ಡ್ರಲ್ಲಿರೋದಲ್ಲ, ಒಂದು ದೇಶದ ಒಳಗಡೆ ಇರುವಂಥ ಉಗ್ರರ ಕ್ಯಾಂಪನ್ನು ಹುಡುಕಿ ಹೊಡೆದಿದೆ. ಮೋಸ್ಟ್ ವಾಂಟೆಡ್ 5 ಜನರ ಜೊತೆಗೆ, ಅಂದರೆ 5 ಜನ ಅಂದರೆ ಇದು 5-6 ಸಾವಿರ ಜನಕ್ಕೆ ಸಮರಾದಂಥ ಉಗ್ರರು. ಅಷ್ಟು ಟ್ರೈನಿಂಗ್ ಮಾಡಿ, ಅವ್ರು ಬ್ರೈನ್ ವಾಶ್ ಮಾಡಿ, ರಿಕ್ರೂಟ್ ಮಾಡಿ, ಈ ರೀತಿಯಲ್ಲಿ ಕ್ಯಾಂಪೇ ಹುಟ್ಟು ಹಾಕ್ತಿದ್ದಂಥ ಉಗ್ರರನ್ನು ಮತ್ತು ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡಿದ್ದವರನ್ನು ಹೊಡೆದು ಹಾಕಲಾಯಿತು. 150 ಜನ ಉಗ್ರರು ಸತ್ತು ಬಿದ್ದಿದ್ದಾಯ್ತಲ್ವ. 26/11 ದಾಳಿಯ ಏನು ಆ ಸೇಡನ್ನು ತೀರಿಸ್ಕೊಂಡಂಗಾಯ್ತು. ಪಠಾಣ್ಕೋಟ್ ಪಾರ್ಲಿಮೆಂಟ್ ಅಟ್ಯಾಕ್ನ ಸೇಡನ್ನು ತೀರಿಸ್ಕೊಂಡಿದ್ದಾಯಿತು. ಖಲೀದು, ಹಾಗೆ ಈ ಮಸೂದ್ ಅಜರ್ನ ಸಹೋದರ ಮೊಹಮ್ಮದ್ ಹಸನ್ ಖಾನು, ಹಾಗೆ ಬಹಳಷ್ಟು ಈ ಮುದಾಸರ್ ಖಾದಿಯನ್, ಹಫೀಜ್ ಮೊಹಮ್ಮದ್ ಜಮೀಲ್ ಸೇರಿದಂತೆ ಬಹಳಷ್ಟು ಮೋಸ್ಟ್ ವಾಂಟೆಡ್ ತಲೆ ತೆಗೆದಿದ್ದಾಯ್ತಲ್ವ. ಸರಿ, ಪ್ರಶ್ನೆ ಬರೋದಿಲ್ಲಿ, ಇಂದಿರಾ ಗಾಂಧಿ ಆದರೆ ಒಂದು ಯುದ್ಧ ಮಾಡಿಸಿ ಒಂದು ದೇಶದ ವಿಮೋಚನೆ, ಅಂದರೆ ಒಂದು ಹೊಸ ದೇಶನೇ ಮಾಡಿಬಿಟ್ರು. ಮೋದಿ ಈ ಸಲ ಯುದ್ಧ ಮಾಡ್ಬೋದಿತ್ತು. POK ಕಥೆ ಏನಾಯಿತು? ಸರಿ, ಈಗ ಬಾಂಗ್ಲಾದೇಶ ಹುಟ್ಕೊಳ್ತು. ಭಾರತಕ್ಕೆ ಏನು ಸಿಗ್ತಿದೆ ಇನ್ ರಿಟರ್ನ್? ಮತ್ತೊಂದು ಭಯೋತ್ಪಾದಕತೆ ಮಾಡುವಂಥ ದೇಶ ಸಿಗ್ತಿದೆ ಅಲ್ವಾ. ಅಲ್ಲಿಂದನೂ ನುಸುಳೋದು, ಅಲ್ಲಿ ಹಿಂದೂಗಳ ಹತ್ಯೆ, ಇಂಥದ್ದು ಬೇಕಾ ನಮಗೆ? ಅಥವಾ ಈ ಒಂದು ಬೆಳವಣಿಗೆಯಲ್ಲಿ ಏನು ಸಿಕ್ತು ನಮಗೆ ಭಾರತೀಯರಿಗೆ ಅಂದರೆ ಸಿಗಬೇಕಾಗಿರೋದು ಸಿಕ್ತು. ಸಿಂಧೂ ನದಿ ನೀರು ಸಿಕ್ತು, ಅದನ್ನು ಈಗ ಘೋಷಣೆ ಮಾಡಿದೆ ಭಾರತ. ಈ ತಾತ್ಕಾಲಿಕ ವಿರಾಮದ ಸಮಯದಲ್ಲಿ ಘೋಷಣೆ ಮಾಡಿರೋದೇನಪ್ಪ ಅಂತ ಕೇಳಿದ್ರೆ, ಬೇರೆ ಯುದ್ಧ ಅಟ್ಯಾಕು ನಿಲ್ಲಬಹುದು, ಬಟ್ ಸಿಂಧೂ ನದಿ ನೀರು ಒಪ್ಪಂದವನ್ನು ಸಸ್ಪೆಂಡ್ ಮಾಡಿದ್ದೀವಲ್ಲ, ಅದು ಮುಂದುವರಿಯಲಿದೆ, ಸಸ್ಪೆನ್ಷನ್. ಸೊ ಅದು ಎಷ್ಟೋ ದಶಕಗಳ ಕನಸಾಗಿತ್ತು ನಮಗೆ. ನಮ್ಮ ನೀರಲ್ಲಿ, ನಮ್ಮ ಹಿಮಾಲಯದಲ್ಲಿ ಹುಟ್ಟಿರೋ ನದಿಯಲ್ಲಿ ನಮಗೆ ನೀರು ಪಾಲು ಸಿಗ್ತಿರೋದು 20%. ಜಮ್ಮು ಕಾಶ್ಮೀರದ ರೈತರಿಗೆ ಎಷ್ಟು ದೊಡ್ಡ ಅನ್ಯಾಯ ಆಗಿತ್ತು. ಈಗ ಜಮ್ಮು ಕಾಶ್ಮೀರಕ್ಕೆ ಮಾತ್ರ ಅಲ್ಲ, ದೇಶದ ವಿವಿಧ ಕಡೆಗಳಲ್ಲಿ ನೀರು ಕೊಡಬಹುದು. ಅಷ್ಟು ದೊಡ್ಡ ಹೊಡೆತ ಕೊಡೋದಕ್ಕೆ ಭಾರತ ರೆಡಿ ಆಗಿದೆ. ಡ್ಯಾಮ್ಗಳನ್ನು ಕಟ್ಟೋದಕ್ಕೆ ಅಡ್ಡಗಾಲು ಹಾಕ್ತಿತ್ತು ಪಾಕಿಸ್ತಾನ, ಅದಕ್ಕೆ ದಾರಿ ಕ್ಲಿಯರ್ ಆಗಿದೆ. ಈ ವಿಷಯದಲ್ಲಿ ಭಾರತ ಅತಿ ದೊಡ್ಡ ಪ್ರಮಾದ, ಐತಿಹಾಸಿಕ ಪ್ರಮಾದವೊಂದನ್ನು ಸರಿ ಮಾಡಿಕೊಳ್ತು. ದೇಶಕ್ಕೇನು ಸಿಕ್ತು ಅಂತ ನೋಡಬೇಕಲ್ವ. ಯುದ್ಧ ಮಾಡಿ ಮತ್ತೊಂದು ಮಾಡಿ ದೇಶ ಒಂದಿಷ್ಟನ್ನು ಕಳ್ಕೊಳ್ಳುತ್ತೆ, ಬಟ್ ಇಲ್ಲಿ ದೇಶಕ್ಕೆ ಒಂದಿಷ್ಟು ದೊಡ್ಡ ಪ್ರಮಾಣದ ಲಾಭಗಳಾಗಿವೆ. ಹಾಗಂತ POK ವಿಚಾರದಲ್ಲಿ ನಾವು ಕಾಂಪ್ರಮೈಸಾ? ಖಂಡಿತ ಇಲ್ಲ. ಆ ಟಾರ್ಗೆಟ್ ಇದ್ದೇ ಇದೆ. ಆದರೆ ಏಕಾಏಕಿ ದೊಡ್ಡ ನಷ್ಟ ಮಾಡಿಕೊಂಡು ಸಮಸ್ಯೆ ಮಾಡ್ಕೊಳ್ಳೋದಕ್ಕಿಂತ ನಾವೊಂದು ದೊಡ್ಡ ಸಾಧನೆ ಅಂತೂ ಮಾಡಿದ್ದೀವಿ. ಈ ಒಂದು ಆಗಬಾರದ ಘಟನೆ ಆದಾಗ, ಅವಕಾಶ ಸೃಷ್ಟಿಯಾದಾಗ ನದಿ ನೀರಿನ ಒಪ್ಪಂದದ ಮೂಲಕ ಅತಿ ದೊಡ್ಡ ಸಾಧನೆ ಮಾಡಿದೆ ಭಾರತ. ಹಾಗೆ ಹೊಡೆತ ಕೊಡೋ ವಿಚಾರದಲ್ಲಿ ಏನು ಕಡಿಮೆ ಆಗಿದೆಯಾ ಪಾಕಿಸ್ತಾನದಲ್ಲಿ ಲಾಸು? ಈ ರೀತಿ ಕೈ ಕಾಲಿಗೆ ಬಿದ್ದು ಕೇಳ್ಕೊಳ್ತಾರೆ ಅಂದರೆ ಯುದ್ಧ ಮಾಡುವ ಶಕ್ತಿಯನ್ನೇ ಕಳೆದುಕೊಂಡಿದೆ ಪಾಕ್ ಅನ್ನೋದನ್ನು ಒಪ್ಕೊಳ್ತಿದ್ದಾರೆ. ಏರ್ ಡಿಫೆನ್ಸು ಮತ್ತು ಅವರ ಎಲ್ಲ ರೀತಿಯ ಸೇನಾ ನೆಲೆಗಳು ಧ್ವಂಸ ಆದವು. ಒಂದು ದೊಡ್ಡ ಪ್ರಮಾಣದಲ್ಲಿ ವಿಧ್ವಂಸ ನಡೀತು ಪಾಕಿಸ್ತಾನದಲ್ಲಿ. ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೂ ಆಗದ ರೀತಿಯಲ್ಲಿ, ನಾವು ಅಟ್ಯಾಕ್ ಮಾಡಿದ್ರೆ ಅದನ್ನು ರಿಟ್ಯಾಲಿಯೇಟ್ ಮಾಡೋದಕ್ಕೂ ಆಗದ, ತಡ್ಕೊಳ್ಳೋಕ್ಕೂ ಆಗದ ರೀತಿಯಲ್ಲಿ ಡ್ಯಾಮೇಜ್ ಆಗಿ ಅಂಗವಿಕಲ ಆಗಿದೆ ಈಗ ಪಾಕಿಸ್ತಾನ. ಅದನ್ನು ಸುಧಾರಿಸ್ಕೊಳ್ಳೋಕ್ಕೆ ಬಹಳಷ್ಟು ವರ್ಷಗಳು ಬೇಕು ಪಾಕಿಸ್ತಾನಕ್ಕೆ. ಆಲ್ರೆಡಿ ಬಿಕಾರಿಯಾಗಿರೋ ಪಾಕಿಸ್ತಾನಕ್ಕೆ ಬಹಳಷ್ಟು ವರ್ಷಗಳು ಬೇಕು. ಅಷ್ಟು ದೊಡ್ಡ ಡ್ಯಾಮೇಜ್ ಮಾಡಿದೆ. ಒಂದು ಯುದ್ಧ ಅಂದರೆ ಇನ್ನೇನಾಗುತ್ತೆ? ಇದೇ ಆಗುತ್ತಾನೆ. ಭಾರತ ಯುದ್ಧವನ್ನು ಮಾಡಿದೆ, ಆದರೆ ನಮಗೆ ನಷ್ಟ ಮಾಡಿಕೊಳ್ಳದೆ. ಆರ್ಥಿಕವಾಗಿ ಯುದ್ಧ ನಡೆದಾಗ ಒಂದು ದೇಶ 10 ವರ್ಷ ಹಿಂದಕ್ಕೆ ಹೋಗುತ್ತೆ. ನಾಳೆಯಿಂದ ಪೆಟ್ರೋಲ್ ರೇಟ್ ಜಾಸ್ತಿ, ಆ ರೇಟ್ ಜಾಸ್ತಿ, ಯುದ್ಧ ಆಗಿರೋದ್ರಿಂದ ಇನ್ನೊಂದು ಟ್ಯಾಕ್ಸ್ ಜಾಸ್ತಿ ಮಾಡ್ತೀವಿ ಎಲ್ಲ ಹೇಳಿದಾಗ ಬಾಯ್ ಬಡ್ಕೊಳ್ತಿದ್ರು ಜನ. ಆದರೆ ಆರ್ಥಿಕವಾಗಿ ಬಹುದೊಡ್ಡ ಹೊಡೆತವನ್ನು
ಕೊಡದೆ ಒಂದಿಷ್ಟು ಸಮಸ್ಯೆ ಅಂತೂ ಆಗಿರುತ್ತೆ ಸಹಜವಾಗಿ. ಬಟ್ ಬಹುದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬೀಳದ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಯುದ್ಧದಿಂದ ಆಗುವಷ್ಟೇ ಡ್ಯಾಮೇಜನ್ನು ಮಾಡಿ ನಮಗೆ ಸಮಸ್ಯೆ ಆಗದಂತೆ ಬಹಳ ಜಾಣ್ಮೆಯ ಹೆಜ್ಜೆಯನ್ನು ಇಟ್ಟಿರೋದು ಖಂಡಿತ ಭಾರತೀಯರಾಗಿ ನಾವು ಅಪ್ರಿಷಿಯೇಟ್ ಮಾಡಲೇಬೇಕಾದ ವಿಚಾರ. ಮತ್ತಿದು ಯುದ್ಧ ವಿರಾಮ ಇಲ್ಲಿಗೆ ಮುಗಿತೋರು ಕೇಳಿದ್ರು ನಾವು ಬಿಟ್ಬಿಟ್ವಿ, ಅಲ್ಲವೇ ಅಲ್ಲ. ವಿತ್ ಕಂಡೀಷನ್, ಒಂದೇ ಒಂದು ಹೆಜ್ಜೆ ಯಾವನ್ನಾದರೂ ಒಳನುಸುಳ್ತಾನ ಅಥವಾ ಇನ್ನು ಮುಂದೆ ಗಡಿಯಲ್ಲಿ ಅಲ್ಲಿ ಉಗ್ರ ಕಮಕ್ಕಿಮಿಕ್ಕಂದರೆ ಮತ್ತೆ ನಾವು ದಂಡೆತ್ತು ಹೋಗ್ತೀವಿ ಅನ್ನೋ ಕಂಡೀಷನ್ ಒಂದು. ಮತ್ತು ನಾಡಿದ್ದು 12ನೇ ತಾರೀಕಿಗೆ ಅದು ಅಧಿಕೃತವಾಗಿ ಒಪ್ಪಂದದ ಸ್ವರೂಪ ಪಡ್ಕೊಳ್ಳೋ ಎಲ್ಲ ಸಾಧ್ಯತೆ ಇದೆ. ಹೊಸದೊಂದು ಒಪ್ಪಂದಕ್ಕೆ ಸಹಿ ಹಾಕಬೇಕಾಗಿ ಬರಬಹುದು ಪಾಕಿಸ್ತಾನ. ಇವತ್ತು ರಾತ್ರಿ ಎಂಥ ವಿಧ್ವಂಸ ಕೃತ್ಯ ಮಾಡಬಹುದು ಭಾರತ ನನ್ನ ದೇಶದ ವಿರುದ್ಧ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದೆ ಪಾಕಿಸ್ತಾನ. ಇಲ್ಲ, ನಿನ್ನೆ ಆಗಿದ್ದು ಮೊನ್ನೆ ಆಗಿದ್ದಕ್ಕೆ ಅರ್ಧ ಕೈಕಾಲನ್ನೆಲ್ಲ ಕಳ್ಕೊಂಡಿರೋ ಪಾಕಿಸ್ತಾನ ಜೀವನಾದರೂ ಉಳಿಸ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಪ್ರಾಣ ಭಿಕ್ಷೆಯನ್ನು ಕೇಳಿ ಈಗ ಇಷ್ಟರ ಮಟ್ಟಿಗೆ ಬೆಳವಣಿಗೆ ಆಗಿರೋದು ಅನ್ನೋದು ವೆರಿ ವೆರಿ ಕ್ಲಿಯರ್. ಸೊ ಈ ಯುದ್ಧನೇ ಅವ್ರಿಗೆ ನಷ್ಟ ಆಗುವಷ್ಟಾಗಿದೆ. ಬಟ್ ನಾವು ಬಹಳ ಜಾಣ್ಮೆಯಿಂದ ಮಾಡಿರೋದ್ರಿಂದ ನಮ್ಮಲ್ಲಿ ಒಂದು ಕೂದಲು ಕಿತ್ಕೊಳ್ಳೋಕ್ಕಾಗಲಿಲ್ಲ. ಎಷ್ಟು ಸಾವಿರಾರು ಡ್ರೋನ್ಗಳು ಅವರು ಅಟ್ಯಾಕ್ ಮಾಡಿದ್ದು. ಫಸ್ಟ್ ಡೇ ಅವರು ಮಾಹಿತಿ ಕೊಟ್ಟಿದ್ದು 500, ಆಮೇಲೆ ನಿನ್ನೆ ಏನು ಹೊಡೆದಿದ್ದು ಕಡಿಮೆನಾ, ಅಷ್ಟು ಹೊಡೆದಿದ್ದಾರೆ. ಈ ಕಡೆ ಒಂದು ಬಂದು ತಲುಪದಂತೆ ನಮ್ಮ ಸೇನೆ ಹೊಡೆದು ಬಿಸಾಕಿದೆ, ಛಿದ್ರ ಮಾಡಿದೆ. ಸಾವಿರಾರು ಡ್ರೋನ್ಗಳು, ಅವರ 5-6 ಫೈಟರ್ ಜೆಟ್ಗಳು, ಅಮೆರಿಕ ಮೇಡು, ಚೀನಾ ಮೇಡು, ಟರ್ಕಿ ಮೇಡು ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕ್ಷಿಪಣಿಗಳನ್ನು ಪುಡಿ ಪುಡಿಯಾಗಿ ಸಿಟ್ರಕ್ಕಲ್ಲಿ ತುಂಬ ಚಿಂದಿಯಾಗಿ ಅವರು ಕಳಿಸ್ಕೊಟ್ಟಿದ್ದಾರೆ. ಸೊ ಒಂದು ಯುದ್ಧದಲ್ಲಿ ಏನು ಡ್ಯಾಮೇಜ್ ಮಾಡ್ಬೋದು ಒಂದು ದೇಶಕ್ಕೆ, ಅದಕ್ಕಿಂತ ಜಾಸ್ತಿನೇ ಪಾಕಿಸ್ತಾನದ ಮೇಲೆ ಭಾರತ ಖಂಡಿತ ಮಾಡಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಜಾಗತಿಕವಾಗಿ ಪಾಕಿಸ್ತಾನವನ್ನು ಕಟ್ಟಿ ಹಾಕೋದಕ್ಕೆ ಅವಕಾಶ ತಾನಾಗಿ ಓಪನ್ ಆಯಿತು. ಸಿಂಧು ನದಿ ವಿಚಾರದಲ್ಲಿ ಭಾರತಕ್ಕೆ ಬಹುದೊಡ್ಡ ಅನ್ಯಾಯವನ್ನು ಸರಿ ಮಾಡೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಆಗಬಾರ್ದಂಥದ್ದು ನಡೆದಿದ್ದು, ಬಟ್ ಅದರಲ್ಲೊಂದು ಒಳ್ಳೆಯ ಅವಕಾಶವನ್ನು ಹುಡ್ಕೊಂಡಿದೆ ಭಾರತ. ಹಾಗಾಗಿ ಮೋದಿ ಮಾಡಲಿಲ್ಲ, ಯುದ್ಧ ಮಾಡಿಸ್ಲಿಲ್ಲ, ಅಥವಾ ಏನೋ ಒಂದು ಮಾಡಿಬಿಡ್ಬೇಕಿತ್ತು, ಅದು ಆಗಲಿಲ್ಲ ಅನ್ನೋದಕ್ಕಿಂತ ನಾವೇನು ಸಾಧಿಸಿದ್ದೀವಿ, ಕಳ್ಕೊಂಡಿದ್ದು ಒಂದು ಯುದ್ಧದಲ್ಲಿ ಕಳ್ಕೊಂಡಿದ್ದಷ್ಟೇ ಕಾಣುತ್ತೆ, ಬಟ್ ನಾವೇನು ಸಾಧಿಸಿದ್ದೀವಿ ಅನ್ನೋದು ಕೂಡ ಕಾಣ್ತಿದೆ ಇಲ್ಲಿ. ಅದು ವೆರಿ ಇಂಟ್ರೆಸ್ಟಿಂಗ್ ವಿಚಾರ. ಮತ್ತಷ್ಟು ಬೆಳವಣಿಗೆಗಳು ಇವೆ. 12ನೇ ತಾರೀಕಿಗೆ ಕಾದು ನೋಡಬಹುದು. ಜೊತೆಗೆ ಬಲೂಚಿಸ್ತಾನ ಸಪ್ರೇಟ್ ಆಗುವಂಥ ಎಲ್ಲ ಲಕ್ಷಣ ಕಾಣ್ತಿದೆ. ಅದನ್ನು ಯುದ್ಧ ಮಾಡಬೇಕಂತಿಲ್ಲ, ಯುದ್ಧ ಮಾಡಿದ್ರೆ ಅದು ಇನ್ನೂ ಬೆಸ್ಟ್ ಅಲ್ವಾ. ಬಲೂಚಿಸ್ತಾನ ಯಾವ ಹಂತಕ್ಕೆ ಹೋಗಿದೆ ಅನ್ನೋದು ನೋಡ್ತಾ ಇದ್ದೀವಿ. 46% ಪಾಕಿಸ್ತಾನವನ್ನು ನಾವು ವಶಪಡಿಸ್ಕೊಂಡಿದ್ದೀವಿ ಅಂತ ಅವರಿಗಾಗಲೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಸೊ ವಿಶ್ವಸಂಸ್ಥೆಯ ಮೂಲಕ ಮತ್ತೊಂದು ಹಂತದಲ್ಲಿ ರಾಜತಾಂತ್ರಿಕವಾಗಿ ಡೀಲ್ ಮಾಡೋದಕ್ಕೆ ಅವಕಾಶಗಳು ಖಂಡಿತ ಇರ್ತವೆ. ಯುದ್ಧದ ಮೂಲಕವೇ ಅದನ್ನು ಮಾಡಬೇಕು ಅಂತಿಲ್ಲ, ಅಲ್ಲಿ ಬೇರೆ ಸ್ವರೂಪಕ್ಕೆ ಹೋಗಿದೆ ಬಲೂಚಿ ಹೋರಾಟ ಅನ್ನೋದನ್ನು ಗಮನಿಸಿದ್ದೀವಿ. ಸೊ ಈ ಯುದ್ಧದಲ್ಲಿ ಇದು ಹೆಸರಿಗೆ ಯುದ್ಧ ಅಂತ ಘೋಷಣೆ ಆಗಿಲ್ಲ ಅನ್ನೋದು ಬಿಟ್ಟರೆ ಬರೀ ಒಂದು ವಾರದ ಸಮಯದ ಒಳಗಡೆನೆ ಏನೇನು ವಿಧ್ವಂಸ ಆಯಿತು. ಪಾಕಿಸ್ತಾನ ಹಿಂದೆಲ್ಲ ಯುದ್ಧ ಮಾಡಿತ್ತು ತಾನೆ, ಆದರೆ ಈ ಸಲ ಯಾಕೆ ಕೈಕಾಲೂರಿ ಮಂಡಿಯೂರು ಬೀಳ್ತು? ಯುದ್ಧ ಮಾಡೋ ಜಾಯಮಾನದ ಪಾಕಿಸ್ತಾನ ಯಾಕೆ ಮಂಡಿಯೂರ್ಬೇಕಿತ್ತಪ್ಪ? ಹಾಗಾದರೆ ಅವ್ರಿಗೆ ಡ್ಯಾಮೇಜೇ ಆಗಿಲ್ಲ ಅನ್ನೋದಾದರೆ ಯುದ್ಧ ಹಿಂದೆ ಮಾಡಿಲ್ವಾ? ಭಾರತದ ವಿರುದ್ಧ ಸೋತು ಸುಣ್ಣವಾಗಿಲ್ವಾ ಪಾಕಿಸ್ತಾನ? ಈ ಸಲ ಯಾಕೆ ಮಂಡಿಯೂರ್ಬೇಕಿತ್ತು? ಅಷ್ಟು ದೊಡ್ಡ ಡ್ಯಾಮೇಜು ಯುದ್ಧ ಮುಕ್ತಾಯವಾಗುವಾಗ ಆಗುವಷ್ಟು ಡ್ಯಾಮೇಜ್ ಪಾಕಿಸ್ತಾನಕ್ಕೆ ಆಯಿತು. ಅದು 3 ದಿನಗಳಲ್ಲಿ ಅನ್ನೋದು ವೆರಿ ಕ್ಲಿಯರ್. ಅದು ಜಗತ್ತಿನ ಮುಂದೆ ಕ್ಲಿಯರ್ ಆಗಿ ಗೊತ್ತಾಗಿದೆ. ಬಟ್ ವೆಸ್ಟರ್ನ್ ಕಂಟ್ರೀಸ್ ನಾವೇ ಎಲ್ಲ ನಿಲ್ಲಿಸಿದ್ವಿ ಅನ್ನೋ ರೀತಿ ಕ್ರೆಡಿಟ್ ತೊಗೊಳೋಕೆ ನೋಡ್ತಿರೋರಿಗೂ ಸರಿಯಾಗಿ ಕೊಟ್ಟಿದೆ ಭಾರತ. ಸೊ 12ನೇ ತಾರೀಕಿಗೆ ಕಾದು ನೋಡೋಣ. ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡ್ಕೋ ನಿಟ್ಟಿನಲ್ಲಿ ಭಾರತ ಯಾವ ಹೆಜ್ಜೆ ಇಡಲಿದೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.